ಇನ್ನು ಕಾಲ್ತುಳಿತದಲ್ಲಿ ಕೋಲಾರದ ಸಹನಾ ಸಾವಾಗಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರವೇ ಕಾರಣ ಅಂತ ಹೇಳಿ ಸಂಬಂಧಿಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಫೋಟೋಗೆ ಪೋಸ್ಟ್ ಕೊಡೋದಕ್ಕೋಸ್ಕರ ಇವತ್ತು ರಾಜ್ಯ ಸರ್ಕಾರ 11 ಜನರ ಬಲಿ ಪಡೆದುಕೊಂಡಿದೆ ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ಜನರು ಆಕ್ರೋಶ ಅಲ್ಲ ರಣಾಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಯಾರೋ ಮಾಡಿದ ತಪ್ಪಿಗೆ ಪೊಲೀಸರ ತಲೆದಂಡ ಆಗಿದೆ. ಸಿಎಂ ಡಿಸಿಎಂ ಗೃಹ ಸಚಿವ ರಾಜೀನಾಮೆ ಕೊಡಬೇಕು ಅಂತೇಳಿ ಜನರು ಆಗ್ರಹಿಸಿದ್ದಾರೆ. ಅನಾಹುತಗಳಿಗೆಲ್ಲ ಬೇಜವಾಬ್ದಾರಿ ವರ್ತನೆಯಿಂದ ಕೂಡಿರ್ತಕ್ಕಂಥ ರಾಜ್ಯ ಸರ್ಕಾರನೇ ಕಾರಣ. ಯಾಕೆ ಅಂತಂದ್ರೆ ಪೊಲೀಸರು ಕಡಾಖಂಡಿತವಾಗಿ ಹೇಳಿದ್ದಾರೆ, ಕಾರ್ಯಕ್ರಮ ಇವತ್ತು ಬೇಡ, ಮಾಡೋದು ಬೇಡ ಅಂತಂದ್ರು. ಇವರು ಫೋಟೋ ತೆವಲಿಗೋಸ್ಕರ ಇವರು ರಾಜಕಾರಣಿಗಳು ಮಾಡುವಂತ ಕಚಡಾ ಕೆಲಸ ಇದು ಅಂತ ನಾನು ಒಬ್ಬ ನಾಗರಿಕನಾಗಿ ಹೇಳಕ್ ಇಷ್ಟಪಡ್ತೀನಿ. ಅದರಲ್ಲಿ ನಿನ್ನೆ ದಿನ RCB ಮ್ಯಾಚ್ ಗೆದ್ದಿದೆ ಸತ್ಯ. ರಾತ್ರಿ ಇಡೀ ಊರೆಲ್ಲ ಸೆಲೆಬ್ರೇಷನ್ ಮಾಡಿದ್ದಾರೆ. ಸೆಲೆಬ್ರೇಷನ್ ಮಾಡಿ ಪೊಲೀಸವರೆಲ್ಲ ಸುಸ್ತಾಗಿರ್ತಾರೆ. ಅವರು ಮನುಷ್ಯರು ಅನ್ನೋದನ್ನ ಮನ್ಗಣ್ಬೇಕು. ಸರ್ಕಾರದವರು ರಾಜಕಾರಣಿಗಳಾಗಿದ್ದ ಮಾತ್ರಕ್ಕೆ ಕರುಣೆ ಇಲ್ದಿರೋ ರೀತಿಯಲ್ಲಿ ನಡೆಸಬಾರ್ದು. ಪೊಲೀಸ್ ಇಲಾಖೆ ಆಫೀಸರ್ಗಳನ್ನ ಸಸ್ಪೆಂಡ್ ಮಾಡಿರೋದು ತುಂಬಾನೇ ಮೋಸ ಅಂತ ಹೇಳ್ತೀನಿ. ಯಾಕಂದ್ರೆ ಇವರು ಯಾರೋ ಮಾಡಿದ ತಪ್ಪಿಗೆ ಯಾರನ್ನೋ ಬಲಿಪಶು ಮಾಡ್ತಾವ್ರೆ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ. ಆಕ್ಚುಲಿ ಇದು ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಪರಮೇಶ್ವರ್ ನೇರ ಹೊಣೆ ಹೊತ್ತು ನಾನು ಅನ್ಕೊಂಡಿದ್ದೆ ಖಂಡಿತವಾಗಿ ಇವರು ರಾಜೀನಾಮೆ ಕೊಡ್ತಾರ ಅಂತ. ಆದ್ರೆ ಕಣ್ಣೊರೆಸೋ ತಂತ್ರ ಮಾಡ್ತಾ ಇದಾರೆ. ಜನ ಎಲ್ಲ ಕರ್ನಾಟಕದ ಜನ, ಇಡೀ ದೇಶದ ಜನ ನೋಡ್ತಾ ಇದಾರೆ. ಇದಕ್ಕೆ ಮೂಲ ಕಾರಣಕರ್ತರು ಕಾಂಗ್ರೆಸ್ ನೇತೃತ್ವದ DK ಶಿವಕುಮಾರ್, ಸಿದ್ದರಾಮಯ್ಯ, ಪರಮೇಶ್ವರ್. ನಡೆದಂತ RCB ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಆತುರಾತುರವಾಗಿ ಒಂದು ಸಭೆ ವಿಜಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡ್ರು ಸರ್ಕಾರ. ಅದು ಸರ್ಕಾರ ಹಮ್ಮಿಕೊಂಡು ಅಧಿಕಾರಿಗಳು ಹಮ್ಮಿಕೊಂಡಿದ್ದಲ್ಲ. ಅದು ನಿಷ್ಠಾವಂತ ಅಧಿಕಾರಿಗಳನ್ನು ಇವತ್ತು ಅದನ್ನ ಹೊಣೆ ಮಾಡಿ RCBಯಲ್ಲಿ 11 ಜನ ಅಮಾಯಕರ ಸತ್ಯದ ಹೊಣೆ ಮಾಡಿ ಇವತ್ತು ಸಸ್ಪೆಂಡ್ ಮಾಡಿದ್ದಾರೆ ಸಿದ್ದರಾಮಯ್ಯನವರೇ. ಇನ್ನು ಕಾಲ್ತುಳಿತದಲ್ಲಿ ಕೋಲಾರದ ಸಹನಾ ಸಾವಾಗಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರವೇ ಕಾರಣ ಅಂತ ಹೇಳಿ ಸಂಬಂಧಿಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಫೋಟೋಗೆ ಪೋಸ್ಟ್ ಕೊಡೋದಕ್ಕೋಸ್ಕರ ಇವತ್ತು ರಾಜ್ಯ ಸರ್ಕಾರ 11 ಜನರ ಬಲಿ ಪಡೆದುಕೊಂಡಿದೆ ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ಜನರು ಆಕ್ರೋಶ ಅಲ್ಲ ರಣಾಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಯಾರೋ ಮಾಡಿದ ತಪ್ಪಿಗೆ ಪೊಲೀಸರ ತಲೆದಂಡ ಆಗಿದೆ. ಸಿಎಂ ಡಿಸಿಎಂ ಗೃಹ ಸಚಿವ ರಾಜೀನಾಮೆ ಕೊಡಬೇಕು ಅಂತೇಳಿ ಜನರು ಆಗ್ರಹಿಸಿದ್ದಾರೆ. ಅನಾಹುತಗಳಿಗೆಲ್ಲ ಬೇಜವಾಬ್ದಾರಿ ವರ್ತನೆಯಿಂದ ಕೂಡಿರ್ತಕ್ಕಂಥ ರಾಜ್ಯ ಸರ್ಕಾರನೇ ಕಾರಣ. ಯಾಕೆ ಅಂತಂದ್ರೆ ಪೊಲೀಸರು ಕಡಾಖಂಡಿತವಾಗಿ ಹೇಳಿದ್ದಾರೆ, ಕಾರ್ಯಕ್ರಮ ಇವತ್ತು ಬೇಡ, ಮಾಡೋದು ಬೇಡ ಅಂತಂದ್ರು. ಇವರು ಫೋಟೋ ತೆವಲಿಗೋಸ್ಕರ ಇವರು ರಾಜಕಾರಣಿಗಳು ಮಾಡುವಂತ ಕಚಡಾ ಕೆಲಸ ಇದು ಅಂತ ನಾನು ಒಬ್ಬ ನಾಗರಿಕನಾಗಿ ಹೇಳಕ್ ಇಷ್ಟಪಡ್ತೀನಿ. ಅದರಲ್ಲಿ ನಿನ್ನೆ ದಿನ RCB ಮ್ಯಾಚ್ ಗೆದ್ದಿದೆ ಸತ್ಯ. ರಾತ್ರಿ ಇಡೀ ಊರೆಲ್ಲ ಸೆಲೆಬ್ರೇಷನ್ ಮಾಡಿದ್ದಾರೆ. ಸೆಲೆಬ್ರೇಷನ್ ಮಾಡಿ ಪೊಲೀಸವರೆಲ್ಲ ಸುಸ್ತಾಗಿರ್ತಾರೆ. ಅವರು ಮನುಷ್ಯರು ಅನ್ನೋದನ್ನ ಮನ್ಗಣ್ಬೇಕು. ಸರ್ಕಾರದವರು ರಾಜಕಾರಣಿಗಳಾಗಿದ್ದ ಮಾತ್ರಕ್ಕೆ ಕರುಣೆ ಇಲ್ದಿರೋ ರೀತಿಯಲ್ಲಿ ನಡೆಸಬಾರ್ದು. ಪೊಲೀಸ್ ಇಲಾಖೆ ಆಫೀಸರ್ಗಳನ್ನ ಸಸ್ಪೆಂಡ್ ಮಾಡಿರೋದು ತುಂಬಾನೇ ಮೋಸ ಅಂತ ಹೇಳ್ತೀನಿ. ಯಾಕಂದ್ರೆ ಇವರು ಯಾರೋ ಮಾಡಿದ ತಪ್ಪಿಗೆ ಯಾರನ್ನೋ ಬಲಿಪಶು ಮಾಡ್ತಾವ್ರೆ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ. ಆಕ್ಚುಲಿ ಇದು ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಪರಮೇಶ್ವರ್ ನೇರ ಹೊಣೆ ಹೊತ್ತು ನಾನು ಅನ್ಕೊಂಡಿದ್ದೆ ಖಂಡಿತವಾಗಿ ಇವರು ರಾಜೀನಾಮೆ ಕೊಡ್ತಾರ ಅಂತ. ಆದ್ರೆ ಕಣ್ಣೊರೆಸೋ ತಂತ್ರ ಮಾಡ್ತಾ ಇದಾರೆ. ಜನ ಎಲ್ಲ ಕರ್ನಾಟಕದ ಜನ, ಇಡೀ ದೇಶದ ಜನ ನೋಡ್ತಾ ಇದಾರೆ. ಇದಕ್ಕೆ ಮೂಲ ಕಾರಣಕರ್ತರು ಕಾಂಗ್ರೆಸ್ ನೇತೃತ್ವದ DK ಶಿವಕುಮಾರ್, ಸಿದ್ದರಾಮಯ್ಯ, ಪರಮೇಶ್ವರ್. ನಡೆದಂತ RCB ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಆತುರಾತುರವಾಗಿ ಒಂದು ಸಭೆ ವಿಜಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡ್ರು ಸರ್ಕಾರ. ಅದು ಸರ್ಕಾರ ಹಮ್ಮಿಕೊಂಡು ಅಧಿಕಾರಿಗಳು ಹಮ್ಮಿಕೊಂಡಿದ್ದಲ್ಲ. ಅದು ನಿಷ್ಠಾವಂತ ಅಧಿಕಾರಿಗಳನ್ನು ಇವತ್ತು ಅದನ್ನ ಹೊಣೆ ಮಾಡಿ RCBಯಲ್ಲಿ 11 ಜನ ಅಮಾಯಕರ ಸತ್ಯದ ಹೊಣೆ ಮಾಡಿ ಇವತ್ತು ಸಸ್ಪೆಂಡ್ ಮಾಡಿದ್ದಾರೆ ಸಿದ್ದರಾಮಯ್ಯನವರೇ. ಇನ್ನು ಕಾಲ್ತುಳಿತದಲ್ಲಿ ಕೋಲಾರದ ಸಹನಾ ಸಾವಾಗಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರವೇ ಕಾರಣ ಅಂತ ಹೇಳಿ ಸಂಬಂಧಿಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಫೋಟೋಗೆ ಪೋಸ್ಟ್ ಕೊಡೋದಕ್ಕೋಸ್ಕರ ಇವತ್ತು ರಾಜ್ಯ ಸರ್ಕಾರ 11 ಜನರ ಬಲಿ ಪಡೆದುಕೊಂಡಿದೆ ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ಜನರು ಆಕ್ರೋಶ ಅಲ್ಲ ರಣಾಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಯಾರೋ ಮಾಡಿದ ತಪ್ಪಿಗೆ ಪೊಲೀಸರ ತಲೆದಂಡ ಆಗಿದೆ. ಸಿಎಂ ಡಿಸಿಎಂ ಗೃಹ ಸಚಿವ ರಾಜೀನಾಮೆ ಕೊಡಬೇಕು ಅಂತೇಳಿ ಜನರು ಆಗ್ರಹಿಸಿದ್ದಾರೆ. ಅನಾಹುತಗಳಿಗೆಲ್ಲ ಬೇಜವಾಬ್ದಾರಿ ವರ್ತನೆಯಿಂದ ಕೂಡಿರ್ತಕ್ಕಂಥ ರಾಜ್ಯ ಸರ್ಕಾರನೇ ಕಾರಣ. ಯಾಕೆ ಅಂತಂದ್ರೆ ಪೊಲೀಸರು ಕಡಾಖಂಡಿತವಾಗಿ ಹೇಳಿದ್ದಾರೆ, ಕಾರ್ಯಕ್ರಮ ಇವತ್ತು ಬೇಡ, ಮಾಡೋದು ಬೇಡ ಅಂತಂದ್ರು. ಇವರು ಫೋಟೋ ತೆವಲಿಗೋಸ್ಕರ ಇವರು ರಾಜಕಾರಣಿಗಳು ಮಾಡುವಂತ ಕಚಡಾ ಕೆಲಸ ಇದು ಅಂತ ನಾನು ಒಬ್ಬ ನಾಗರಿಕನಾಗಿ ಹೇಳಕ್ ಇಷ್ಟಪಡ್ತೀನಿ. ಅದರಲ್ಲಿ ನಿನ್ನೆ ದಿನ RCB ಮ್ಯಾಚ್ ಗೆದ್ದಿದೆ ಸತ್ಯ. ರಾತ್ರಿ ಇಡೀ ಊರೆಲ್ಲ ಸೆಲೆಬ್ರೇಷನ್ ಮಾಡಿದ್ದಾರೆ. ಸೆಲೆಬ್ರೇಷನ್ ಮಾಡಿ ಪೊಲೀಸವರೆಲ್ಲ ಸುಸ್ತಾಗಿರ್ತಾರೆ. ಅವರು ಮನುಷ್ಯರು ಅನ್ನೋದನ್ನ ಮನ್ಗಣ್ಬೇಕು.
ಸರ್ಕಾರದವರು ರಾಜಕಾರಣಿಗಳಾಗಿದ್ದ ಮಾತ್ರಕ್ಕೆ ಕರುಣೆ ಇಲ್ದಿರೋ ರೀತಿಯಲ್ಲಿ ನಡೆಸಬಾರ್ದು. ಪೊಲೀಸ್ ಇಲಾಖೆ ಆಫೀಸರ್ಗಳನ್ನ ಸಸ್ಪೆಂಡ್ ಮಾಡಿರೋದು ತುಂಬಾನೇ ಮೋಸ ಅಂತ ಹೇಳ್ತೀನಿ. ಯಾಕಂದ್ರೆ ಇವರು ಯಾರೋ ಮಾಡಿದ ತಪ್ಪಿಗೆ ಯಾರನ್ನೋ ಬಲಿಪಶು ಮಾಡ್ತಾವ್ರೆ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ. ಆಕ್ಚುಲಿ ಇದು ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು, ಪರಮೇಶ್ವರ್ ನೇರ ಹೊಣೆ ಹೊತ್ತು ನಾನು ಅನ್ಕೊಂಡಿದ್ದೆ ಖಂಡಿತವಾಗಿ ಇವರು ರಾಜೀನಾಮೆ ಕೊಡ್ತಾರ ಅಂತ. ಆದ್ರೆ ಕಣ್ಣೊರೆಸೋ ತಂತ್ರ ಮಾಡ್ತಾ ಇದ್ದಾರೆ. ಜನ ಎಲ್ಲ ಕರ್ನಾಟಕದ ಜನ, ಇಡೀ ದೇಶದ ಜನ ನೋಡ್ತಾ ಇದ್ದಾರೆ. ಇದಕ್ಕೆ ಮೂಲ ಕಾರಣಕರ್ತರು ಕಾಂಗ್ರೆಸ್ ನೇತೃತ್ವದ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ, ಪರಮೇಶ್ವರ್. ನಡೆದಂತ ಆರ್ಸಿಬಿ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಆತುರಾತುರವಾಗಿ ಒಂದು ಸಭೆ ವಿಜಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡ್ರು ಸರ್ಕಾರ. ಅದು ಸರ್ಕಾರ ಹಮ್ಮಿಕೊಂಡು ಅಧಿಕಾರಿಗಳು ಹಮ್ಮಿಕೊಂಡಿದ್ದಲ್ಲ. ಅದು ನಿಷ್ಠಾವಂತ ಅಧಿಕಾರಿಗಳನ್ನು ಇವತ್ತು ಅದನ್ನು ಹೊಣೆ ಮಾಡಿ ಆರ್ಸಿಬಿಯಲ್ಲಿ 11 ಜನ ಅಮಾಯಕರ ಸತ್ಯದ ಹೊಣೆ ಮಾಡಿ ಇವತ್ತು ಸಸ್ಪೆಂಡ್ ಮಾಡಿದ್ದಾರೆ ಸಿದ್ದರಾಮಯ್ಯನವರೇ. ಇನ್ನು ಕಾಲ್ತುಳಿತದಲ್ಲಿ ಕೋಲಾರದ ಸಹನಾ ಸಾವಾಗಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರವೇ ಕಾರಣ ಅಂತ ಹೇಳಿ ಸಂಬಂಧಿಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಫೋಟೋಗೆ ಪೋಸ್ಟ್ ಕೊಡೋದಕ್ಕೋಸ್ಕರ ಇವತ್ತು ರಾಜ್ಯ ಸರ್ಕಾರ 11 ಜನರ ಬಲಿ ಪಡೆದುಕೊಂಡಿದೆ ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ಜನರು ಆಕ್ರೋಶ ಅಲ್ಲ, ರಣಾಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಯಾರೋ ಮಾಡಿದ ತಪ್ಪಿಗೆ ಪೊಲೀಸರ ತಲೆದಂಡ ಆಗಿದೆ. ಸಿಎಂ, ಡಿಸಿಎಂ, ಗೃಹ ಸಚಿವ ರಾಜೀನಾಮೆ ಕೊಡಬೇಕು ಅಂತೇಳಿ ಜನರು ಆಗ್ರಹಿಸಿದ್ದಾರೆ. ಅನಾಹುತಗಳಿಗೆಲ್ಲ ಬೇಜವಾಬ್ದಾರಿ ವರ್ತನೆಯಿಂದ ಕೂಡಿರ್ತಕ್ಕಂಥ ರಾಜ್ಯ ಸರ್ಕಾರನೇ ಕಾರಣ. ಯಾಕೆ ಅಂತಂದ್ರೆ ಪೊಲೀಸರು ಕಡಾಖಂಡಿತವಾಗಿ ಹೇಳಿದ್ದಾರೆ ಕಾರ್ಯಕ್ರಮ ಇವತ್ತು ಬೇಡ, ಮಾಡೋದು ಬೇಡ ಅಂತಂದ್ರು. ಇವರು ಫೋಟೋ ತೆವಲಿಗೋಸ್ಕರ ಇವರು ರಾಜಕಾರಣಿಗಳು ಮಾಡುವಂತ ಕಚಡ ಕೆಲಸ ಇದು ಅಂತ ನಾನು ಒಬ್ಬ ನಾಗರಿಕನಾಗಿ ಹೇಳಕ್ ಇಷ್ಟಪಡ್ತೀನಿ. ಅದರಲ್ಲಿ ನಿನ್ನೆ ದಿನ RCB ಮ್ಯಾಚ್ ಗೆದ್ದಿದೆ ಸತ್ಯ. ರಾತ್ರಿ ಇಡೀ ಊರೆಲ್ಲ ಸೆಲೆಬ್ರೇಷನ್ ಮಾಡಿದ್ದಾರೆ. ಸೆಲೆಬ್ರೇಷನ್ ಮಾಡಿ ಪೊಲೀಸವರೆಲ್ಲ ಸುಸ್ತಾಗಿರ್ತಾರೆ. ಅವರು ಮನುಷ್ಯರು ಅನ್ನೋದನ್ನ ಮನ್ಗಣ್ಬೇಕು. ಸರ್ಕಾರದವರು ರಾಜಕಾರಣಿಗಳಾಗಿದ್ದ ಮಾತ್ರಕ್ಕೆ ಕರುಣೆ ಇಲ್ದಿರೋ ರೀತಿಯಲ್ಲಿ ನಡೆಸಬಾರ್ದು. ಪೊಲೀಸ್ ಇಲಾಖೆ ಆಫೀಸರ್ಗಳನ್ನ ಸಸ್ಪೆಂಡ್ ಮಾಡಿರೋದು ತುಂಬಾನೇ ಮೋಸ ಅಂತ ಹೇಳ್ತೀನಿ. ಯಾಕಂದ್ರೆ ಇವರು ಯಾರೋ ಮಾಡಿದ ತಪ್ಪಿಗೆ ಯಾರನ್ನೋ ಬಲಿಪಶು ಮಾಡ್ತಾವ್ರೆ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ. ಆಕ್ಚುಲಿ ಇದು ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು, ಪರಮೇಶ್ವರ್ ನೇರ ಹೊಣೆ ಹೊತ್ತು ನಾನು ಅನ್ಕೊಂಡಿದ್ದೆ ಖಂಡಿತವಾಗಿ ಇವರು ರಾಜೀನಾಮೆ ಕೊಡ್ತಾರ ಅಂತ. ಆದ್ರೆ ಕಣ್ಣೊರೆಸೋ ತಂತ್ರ ಮಾಡ್ತಾ ಇದ್ದಾರೆ. ಜನ ಎಲ್ಲ ಕರ್ನಾಟಕದ ಜನ, ಇಡೀ ದೇಶದ ಜನ ನೋಡ್ತಾ ಇದ್ದಾರೆ. ಇದಕ್ಕೆ ಮೂಲ ಕಾರಣಕರ್ತರು ಕಾಂಗ್ರೆಸ್ ನೇತೃತ್ವದ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ, ಪರಮೇಶ್ವರ್. ನಡೆದಂತ ಆರ್ಸಿಬಿ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಆತುರಾತುರವಾಗಿ ಒಂದು ಸಭೆ ವಿಜಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡ್ರು ಸರ್ಕಾರ. ಅದು ಸರ್ಕಾರ ಹಮ್ಮಿಕೊಂಡು ಅಧಿಕಾರಿಗಳು ಹಮ್ಮಿಕೊಂಡಿದ್ದಲ್ಲ. ಅದು ನಿಷ್ಠಾವಂತ ಅಧಿಕಾರಿಗಳನ್ನು ಇವತ್ತು ಅದನ್ನು ಹೊಣೆ ಮಾಡಿ ಆರ್ಸಿಬಿಯಲ್ಲಿ 11 ಜನ ಅಮಾಯಕರ ಸತ್ಯದ ಹೊಣೆ ಮಾಡಿ ಇವತ್ತು ಸಸ್ಪೆಂಡ್ ಮಾಡಿದ್ದಾರೆ ಸಿದ್ದರಾಮಯ್ಯನವರೇ. ಇನ್ನು ಕಾಲ್ತುಳಿತದಲ್ಲಿ ಕೋಲಾರದ ಸಹನಾ ಸಾವಾಗಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರವೇ ಕಾರಣ ಅಂತ ಹೇಳಿ ಸಂಬಂಧಿಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಫೋಟೋಗೆ ಪೋಸ್ಟ್ ಕೊಡೋದಕ್ಕೋಸ್ಕರ ಇವತ್ತು ರಾಜ್ಯ ಸರ್ಕಾರ 11 ಜನರ ಬಲಿ ಪಡೆದುಕೊಂಡಿದೆ ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ಜನರು ಆಕ್ರೋಶ ಅಲ್ಲ, ರಣಾಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಯಾರೋ ಮಾಡಿದ ತಪ್ಪಿಗೆ ಪೊಲೀಸರ ತಲೆದಂಡ ಆಗಿದೆ. ಸಿಎಂ, ಡಿಸಿಎಂ, ಗೃಹ ಸಚಿವ ರಾಜೀನಾಮೆ ಕೊಡಬೇಕು ಅಂತೇಳಿ ಜನರು ಆಗ್ರಹಿಸಿದ್ದಾರೆ. ಅನಾಹುತಗಳಿಗೆಲ್ಲ ಬೇಜವಾಬ್ದಾರಿ ವರ್ತನೆಯಿಂದ ಕೂಡಿರ್ತಕ್ಕಂಥ ರಾಜ್ಯ ಸರ್ಕಾರನೇ ಕಾರಣ. ಯಾಕೆ ಅಂತಂದ್ರೆ ಪೊಲೀಸರು ಕಡಾಖಂಡಿತವಾಗಿ ಹೇಳಿದ್ದಾರೆ ಕಾರ್ಯಕ್ರಮ ಇವತ್ತು ಬೇಡ, ಮಾಡೋದು ಬೇಡ ಅಂತಂದ್ರು. ಇವರು ಫೋಟೋ ತೆವಲಿಗೋಸ್ಕರ ಇವರು ರಾಜಕಾರಣಿಗಳು ಮಾಡುವಂತ ಕಚಡ ಕೆಲಸ ಇದು ಅಂತ ನಾನು ಒಬ್ಬ ನಾಗರಿಕನಾಗಿ ಹೇಳಕ್ ಇಷ್ಟಪಡ್ತೀನಿ. ಅದರಲ್ಲಿ ನಿನ್ನೆ ದಿನ RCB ಮ್ಯಾಚ್ ಗೆದ್ದಿದೆ ಸತ್ಯ. ರಾತ್ರಿ ಇಡೀ ಊರೆಲ್ಲ ಸೆಲೆಬ್ರೇಷನ್ ಮಾಡಿದ್ದಾರೆ. ಸೆಲೆಬ್ರೇಷನ್ ಮಾಡಿ ಪೊಲೀಸವರೆಲ್ಲ ಸುಸ್ತಾಗಿರ್ತಾರೆ. ಅವರು ಮನುಷ್ಯರು ಅನ್ನೋದನ್ನ ಮನ್ಗಣ್ಬೇಕು. ಸರ್ಕಾರದವರು ರಾಜಕಾರಣಿಗಳಾಗಿದ್ದ ಮಾತ್ರಕ್ಕೆ ಕರುಣೆ ಇಲ್ದಿರೋ ರೀತಿಯಲ್ಲಿ ನಡೆಸಬಾರ್ದು. ಪೊಲೀಸ್ ಇಲಾಖೆ ಆಫೀಸರ್ಗಳನ್ನ ಸಸ್ಪೆಂಡ್ ಮಾಡಿರೋದು ತುಂಬಾನೇ ಮೋಸ ಅಂತ ಹೇಳ್ತೀನಿ. ಯಾಕಂದ್ರೆ ಇವರು ಯಾರೋ ಮಾಡಿದ ತಪ್ಪಿಗೆ ಯಾರನ್ನೋ ಬಲಿಪಶು ಮಾಡ್ತಾವ್ರೆ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ. ಆಕ್ಚುಲಿ ಇದು ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು, ಪರಮೇಶ್ವರ್ ನೇರ ಹೊಣೆ ಹೊತ್ತು ನಾನು ಅನ್ಕೊಂಡಿದ್ದೆ ಖಂಡಿತವಾಗಿ ಇವರು ರಾಜೀನಾಮೆ ಕೊಡ್ತಾರ ಅಂತ. ಆದ್ರೆ ಕಣ್ಣೊರೆಸೋ ತಂತ್ರ ಮಾಡ್ತಾ ಇದ್ದಾರೆ. ಜನ ಎಲ್ಲ ಕರ್ನಾಟಕದ ಜನ, ಇಡೀ ದೇಶದ ಜನ ನೋಡ್ತಾ ಇದ್ದಾರೆ. ಇದಕ್ಕೆ ಮೂಲ ಕಾರಣಕರ್ತರು ಕಾಂಗ್ರೆಸ್ ನೇತೃತ್ವದ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ, ಪರಮೇಶ್ವರ್. ನಡೆದಂತ ಆರ್ಸಿಬಿ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಆತುರಾತುರವಾಗಿ ಒಂದು ಸಭೆ ವಿಜಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡ್ರು ಸರ್ಕಾರ. ಅದು ಸರ್ಕಾರ